ರಾಜ್ಯದಲ್ಲಿ ಬೆಳೆಯುವ ತರಕಾರಿಗಳಲ್ಲಿ ವಿಷಕಾರಿ ಅಂಶ. 19 ತರಕಾರಿಯ ಸ್ಯಾಂಪಲ್ಗಳಲ್ಲಿ ಲೋಹದ ಅಂಶ ಪತ್ತೆ. ರಾಜ್ಯದ ತರಕಾರಿಗಳಲ್ಲಿ ಲೇಡ್ ಪ್ರಮಾಣ ಹೇರಳವಾಗಿ ಕಂಡು ಬರ್ತಾ ಇದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕರ್ನಾಟಕದಾದ್ಯಂತ 70ಕ್ಕೂ ಹೆಚ್ಚು ತರಕಾರಿ ಸ್ಯಾಂಪಲ್ಗಳನ್ನು ತಂದು ಪರಿಶೀಲನೆ ನಡೆಸಿದ್ದು 19 ಮಾದರಿಗಳಲ್ಲಿ ಸೀಸದ ಪ್ರಮಾಣ ಮಿತಿ ಮೀರಿರುವುದು ಕಂಡುಬಂದಿದೆ. ಇದರಿಂದಾಗಿ ರೈತರಿಗೆ ಕೀಟನಾಶಕ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವಂತೆ ಮಂಡಳಿ ಶಿಫಾರಸು ಮಾಡಿದೆ. ಈ ಹಿಂದೆಯೂ ತರಕಾರಿಗಳಲ್ಲಿ ಭಾರೀ ಲೋಹದ ಅಂಶ ಪತ್ತೆಯಾಗಿದ್ದು ಈಗ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿ ಸಿಪಿಸಿಬಿಗೆ ಸ್ಥಳ ಪರಿಶೀಲನೆ ನಡೆಸುವಂತೆ ಸೂಚನೆಯನ್ನ ನೀಡಿತ್ತು. ಆದರೆ ಈಗ ಮತ್ತೊಮ್ಮೆ ಮಾಡಿದಂತಹ ಅಧ್ಯಯನದಿಂದ ರಾಜ್ಯದ ವಿವಿಧ ಭಾಗದ ತರಕಾರಿಗಳಲ್ಲಿ ಸೀಸದ ಪ್ರಮಾಣ ಹೆಚ್ಚಾಗಿರುವುದು ಸಾರ್ವಜನಿಕರಿಗೆ ಇನ್ನಷ್ಟು ಆತಂಕಪಡಿಸುವಂತೆ ಆಗಿದೆ. FSSAI ಮಾನ್ಯತೆ ಪಡೆದ ಪ್ರಯೋಗಾಲಯಗಳಲ್ಲಿ 5 ಸದಸ್ಯರ ಸಮಿತಿ ರಚನೆ ಮಾಡಿ 72 ತರಕಾರಿ ಮಾದರಿಗಳನ್ನು ಸಂಗ್ರಹಿಸಿತ್ತು. ನೆಲಮಂಗಲ, ರಾಜಾಜಿನಗರ, ಕೋಲಾರ ಮಾರುಕಟ್ಟೆಗಳಿಂದ 53 ಮಾದರಿ ಹಾಗೂ ನೆಲಮಂಗಲ, ಕೋಲಾರ, ಚಿಕ್ಕಬಳ್ಳಾಪುರ ಕೃಷಿ ಕ್ಷೇತ್ರಗಳಿಂದ ಉಳಿದ ಮಾದರಿ ಸಂಗ್ರಹಿಸಿ ಪರೀಕ್ಷೆಯನ್ನ ನಡೆಸಿ ಸೀಸ ಕೀಟನಾಶಕಗಳ ಅಂಶ ಪತ್ತೆಯಾಗಿದೆ. ಯಾವ್ಯಾವ ತರಕಾರಿಗಳಲ್ಲಿ ಇದೆ ಸೀಸ? ಸೌರೆಕಾಯಿ 1.75 ಮಿಲಿಗ್ರಾಂ, ಬದನೆಕಾಯಿ 1.95 ಮಿಲಿಗ್ರಾಂ 1 ಕೆಜಿಗೆ, ಬಜ್ಜಿ ಮೆಣಸು 1.65 ಮಿಲಿಗ್ರಾಂ 1 ಕೆಜಿಯಲ್ಲಿ, ಸೌತೆಕಾಯಿ 1.62 ಮಿಲಿಗ್ರಾಂ 1 ಕೆಜಿಗೆ, ಹೀರೆಕಾಯಿ 1.49 ಮಿಲಿಗ್ರಾಂ 1 ಕೆಜಿಗೆ. 72 ತರಕಾರಿ ಮಾದರಿಗಳಲ್ಲಿ 19 ಮಾದರಿಗಳು ಮಾನದಂಡಕ್ಕಿಂತ ಹೆಚ್ಚಾಗಿದೆ ಸೀಸದ ಅಂಶ ಹೊಂದಿದ್ದು ಬದನೆಕಾಯಿಯಲ್ಲಿ 1.953 ಮಿಲಿಗ್ರಾಂ 1 ಕೆಜಿಗೆ ಸೀಸ ಪತ್ತೆಯಾಗಿದ್ದು ಇದು ನಿಗದಿತ 0.1 ಮಿಲಿಗ್ರಾಂ ಮಿತಿಗಿಂತ ಸುಮಾರು 20 ಪಟ್ಟು ಹೆಚ್ಚಾಗಿದೆ. ಇನ್ನುಳಿದಂತಹ ತೊಂಡೆಕಾಯಿ, ಅವರೆಕಾಯಿ, ಸೊಪ್ಪು, ಕೋಸು ಸೇರಿದಂತೆ ಹಲವು ತರಕಾರಿಗಳಲ್ಲೂ ಮಿತಿಗಿಂತ ಹಲವು ಪಟ್ಟು ಅಧಿಕ ಸೀಸ ಕಂಡು ಬಂದಿದೆ. ಸೌತೆಕಾಯಿ, ಹೀರೆಕಾಯಿ, ಕ್ಯಾಪ್ಸಿಕಮ್, ಬೀಟ್ರೂಟ್, ಹಲಸಿನಕಾಯಿ, ಶಲಂಗಂ ಇನ್ನೂ ಸಾಕಷ್ಟು ಮಾದರಿಯಲ್ಲೂ ಕೂಡ ಅತಿಯಾದ ಸೀಸದ ಅಂಶ ಪತ್ತೆಯಾಗಿದೆ ಅಂತ ತಿಳಿಸಲಾಗಿದೆ. ಮಣ್ಣಿನಲ್ಲೂ ಇತ್ತು ವಿಷಕಾರಿ ಅಂಶ. ಇನ್ನು ಮಣ್ಣಿನ ಮಾದರಿಯನ್ನ ನೋಡುವುದಾದರೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ನೆಲಮಂಗಲದ ಪ್ರದೇಶಗಳಿಂದ ಸಂಗ್ರಹ ಮಾಡಿದ 26 ಮಣ್ಣಿನ ಮಾದರಿಯಲ್ಲಿ 23 ಮಾದರಿಯು ದೋಷಪೂರಿತವಾಗಿದೆ ಅಂತ ತಿಳಿದು ಬಂದಿದೆ. ಇದು ಪ್ರಾಥಮಿಕ ವರದಿ ಮಾತ್ರವಾಗಿದ್ದು ಮುಂದಿನ ದಿನಗಳಲ್ಲಿ ಸಮಗ್ರ ಅಧ್ಯಯನ ನಡೆಸುವಂತೆ ಸೂಚಿಸಲಾಗಿದೆ. FSSAI ಮಾನದಂಡಕ್ಕಿಂತ ಹೆಚ್ಚು ಪ್ರಮಾಣದ 12 ವಿವಿಧ ಕೀಟನಾಶಕಗಳ ಅವಶೇಷಗಳು ಪತ್ತೆಯಾಗಿದ್ದು ಕ್ಯಾಪ್ಸಿಕಮ್, ಬಜ್ಜಿ ಮೆಣಸು, ಶುಂಠಿ ಹಾಗೂ ಸೌತೆಕಾಯಿ ಮಾದರಿಯಲ್ಲಿ ಅತಿಯಾದ ಕೀಟನಾಶಕ ಅಂಶ ಇದೆ ಅಂತ ಕಂಡುಬಂದಿದೆ. ತರಕಾರಿ ಅಷ್ಟೇ ಅಲ್ಲ, ಜನ ಕುಡಿಯುವ ನೀರು ಕಲುಷಿತ. ತರಕಾರಿಗಳಲ್ಲಿ ಮಾತ್ರ ಅಲ್ಲ, ಬೇಸಿಗೆಯ ಆರಂಭದಲ್ಲಿ ನೀರಿನ ಗುಣಮಟ್ಟ ಹದಗೆಟ್ಟ ರಿಪೋರ್ಟ್ ಕಂಡುಬಂದಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನೀರಿನ ಮಾದರಿಯನ್ನು ಜಲಜೀವನ್ ಮಿಷನ್ ಯೋಜನೆ ಅಡಿ ಲ್ಯಾಬ್ನಲ್ಲಿ ಪರೀಕ್ಷಿಸಲಾಗಿತ್ತು. ನೀರಿನಲ್ಲಿ ರಾಸಾಯನಿಕ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದೆ. 9.34 ಲಕ್ಷ ಮಾದರಿಯಲ್ಲಿ 53,000 ಮಾದರಿಗಳಲ್ಲಿ ರಾಸಾಯನಿಕ ಅಂಶಗಳು ಇದ್ದು 7,696 ನೀರಿನ ಸ್ಯಾಂಪಲ್ಗಳಲ್ಲಿ ಬ್ಯಾಕ್ಟೀರಿಯಾ ಅಂಶಗಳು ಕಂಡುಬಂದಿದೆ. ಕೊಳಚೆ ನೀರು ಸೋರಿಕೆ, ಕೈಗಾರಿಕಾ ತ್ಯಾಜ್ಯ ಸೇರ್ಪಡೆ, ಟ್ಯಾಂಕರ್ನಲ್ಲಿ ಫಂಗಸ್ ಉತ್ಪತ್ತಿ ಮುಂತಾದವುಗಳೇ ನೀರಿನ ಗುಣಮಟ್ಟ ಕೆಡಲಕ್ಕೆ ಪ್ರಮುಖವಾಗಿ ಕಾರಣವಾಗಿದ್ದು ಇದನ್ನು ತಡೆದು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸುರಕ್ಷತೆಗೆ ಸಮಾಜವಾದಿಗಳು ಕೂಗು ಕೇಳಿ ಬರ್ತಾ ಇದೆ. ತರಕಾರಿ ಚೆನ್ನಾಗಿ ಬರಲಿ ಎಂದು ಮತ್ತು ಯಾವುದೇ ಕೀಟಗಳು ತಟ್ಟದಿರಲಿ ರೈತರು ಕೀಟನಾಶಕಗಳನ್ನು ಸಿಂಪಡಿಸೋದ್ರಿಂದ ಸೀಸದ ಅಂಶ ಪತ್ತೆಯಾಗುತ್ತೆ. ಅದರ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ. ಇದು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಕೊಳಚೆ ನೀರು ಸೋರಿಕೆ, ಕೈಗಾರಿಕಾ ತ್ಯಾಜ್ಯ ಸೇರ್ಪಡೆಯಿಂದಾಗಿ ಹಾಗೂ ನೈಸರ್ಗಿಕವಾಗಿಯೂ ನೀರು ಕಲುಷಿತವಾಗುತ್ತದೆ. ಅದರಿಂದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಹ ಹೆಚ್ಚಿನ ಗಮನವನ್ನು ಕೊಡಬೇಕು. ಆಗ ಮಾತ್ರ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ.
ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.